ಸೊ ಈಗ ಕೇವಲ ಇದು ಮಾತ್ರವಲ್ಲ 2028ಕ್ಕೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಈಗಲೇ ಟವೆಲ್ ಹಾಕ್ತಾ ಇದ್ದಾರೆ ಅಂತ. ಯಾರಾಗ್ತಾರೆ ಮುಂದಿನ ನಾಯಕ ಅಂತ ಹೇಳುವಂಥದ್ದು? ಯಾಕಂತಂದ್ರೆ ಈಗ ಇದು ಒಂದು ಕ್ರೂಷಿಯಲ್ ಹಂತ, ಈಗಲೇ ನಿರ್ಧಾರ ಆಗಬಿಡತ್ತಾ? ಈ ವಿಚಾರ ಬಂದ ತಕ್ಷಣ ನಮಗೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋ ಮಾತು ನೆನಪಾಗುತ್ತೆ. ಮುಂದಿನ ನಾಯಕ ಅಂತ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಹೇಳಿದ್ರು. ಈಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇರತಕ್ಕಂತ ವಿಚಾರಗಳನ್ನ ನೋಡೋದಾದ್ರೆ ಇನ್ಸೈಡ್ ಸ್ಟೋರಿ ಏನಿದೆ ಅಂತ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಟಾರ್ಗೆಟ್ 2028 ರಾಜಕೀಯ ಶುರುವಾಗಿದೆ. ಇಬ್ಬರು ನಾಯಕರ ಹೆಸರು ಪೈಪೋಟಿಯಲ್ಲಿ ಇದೆ 2028ಕ್ಕೆ. ಮುಂದಿನ ಅವಧಿಯ ಸಿಎಂ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ನಾವು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಕೂಡ ಕೇಳಿದ್ದೇವೆ. ಇದೀಗ ಈ ಸಾರಿಯೂ ಕೂಡ ಒಂದು ವೇಳೆ ಅಧಿಕಾರ ಸಿಕ್ಕದೆ ಹೋದ್ರೆ, ಅಂದ್ರೆ ಸಿದ್ದರಾಮಯ್ಯನವರನ್ನೇ ಕಂಟಿನ್ಯೂ ಮಾಡಿದ್ರೆ ಡಿಕೆ ಶಿವಕುಮಾರ್ 2028ಕ್ಕೆ ಕಣ್ಣಿಟ್ಟು ಕೂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದಿಂದ ಸತೀಶ್ ಜಾರಕಿಹೊಳಿ ತಯಾರಾಗಿದ್ದಾರೆ. ಡಿಕೆ ಶಿವಕುಮಾರ್ ಕನಸಿಗೆ ತಣ್ಣೀರೆರಚಿಸುತ್ತಾರಾ ಸತೀಶ್ ಜಾರಕಿಹೊಳಿ? ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಪಡೆದು ಮುಂದೆ ಸಿಎಂ ಆಗೋ ಲೆಕ್ಕಾಚಾರ ಇದೆಯಾ? ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೆಪಿಸಿಸಿ ಅಧ್ಯಕ್ಷಗಿರಿಗೂ ಕೂಡ ಕೇಳಿ ಬರ್ತಾ ಇದೆಯಾ? ಬಹಳ ಕ್ಲಿಯರ್ ಆಗಿ ಈಗ ಕೇವಲ ಇದು ಮಾತ್ರವಲ್ಲ 2028ಕ್ಕೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಈಗಲೇ ಟವೆಲ್ ಹಾಕ್ತಾ ಇದ್ದಾರೆ ಅಂತ. ಯಾರಾಗ್ತಾರೆ ಮುಂದಿನ ನಾಯಕ ಅಂತ ಹೇಳುವಂಥದ್ದು? ಯಾಕಂತಂದ್ರೆ ಈಗ ಇದು ಒಂದು ಕ್ರೂಷಿಯಲ್ ಹಂತ, ಈಗಲೇ ನಿರ್ಧಾರ ಆಗಬಿಡತ್ತಾ? ಈ ವಿಚಾರ ಬಂದ ತಕ್ಷಣ ನಮಗೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋ ಮಾತು ನೆನಪಾಗುತ್ತೆ. ಮುಂದಿನ ನಾಯಕ ಅಂತ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಹೇಳಿದ್ರು. ಈಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇರತಕ್ಕಂತ ವಿಚಾರಗಳನ್ನ ನೋಡೋದಾದ್ರೆ ಇನ್ಸೈಡ್ ಸ್ಟೋರಿ ಏನಿದೆ ಅಂತ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಟಾರ್ಗೆಟ್ 2028 ರಾಜಕೀಯ ಶುರುವಾಗಿದೆ. ಇಬ್ಬರು ನಾಯಕರ ಹೆಸರು ಪೈಪೋಟಿಯಲ್ಲಿ ಇದೆ 2028ಕ್ಕೆ. ಮುಂದಿನ ಅವಧಿಯ ಸಿಎಂ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ನಾವು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಕೂಡ ಕೇಳಿದ್ದೇವೆ. ಇದೀಗ ಈ ಸಾರಿಯೂ ಕೂಡ ಒಂದು ವೇಳೆ ಅಧಿಕಾರ ಸಿಕ್ಕದೆ ಹೋದ್ರೆ, ಅಂದ್ರೆ ಸಿದ್ದರಾಮಯ್ಯನವರನ್ನೇ ಕಂಟಿನ್ಯೂ ಮಾಡಿದ್ರೆ ಡಿಕೆ ಶಿವಕುಮಾರ್ 2028ಕ್ಕೆ ಕಣ್ಣಿಟ್ಟು ಕೂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದಿಂದ ಸತೀಶ್ ಜಾರಕಿಹೊಳಿ ತಯಾರಾಗಿದ್ದಾರೆ. ಡಿಕೆ ಶಿವಕುಮಾರ್ ಕನಸಿಗೆ ತಣ್ಣೀರೆರಚಿಸುತ್ತಾರಾ ಸತೀಶ್ ಜಾರಕಿಹೊಳಿ? ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಪಡೆದು ಮುಂದೆ ಸಿಎಂ ಆಗೋ ಲೆಕ್ಕಾಚಾರ ಇದೆಯಾ? ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೆಪಿಸಿಸಿ ಅಧ್ಯಕ್ಷಗಿರಿಗೂ ಕೂಡ ಕೇಳಿ ಬರ್ತಾ ಇದೆಯಾ? ಬಹಳ ಕ್ಲಿಯರ್ ಆಗಿ ಈಗ ಕೇವಲ ಇದು ಮಾತ್ರವಲ್ಲ 2028ಕ್ಕೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಈಗಲೇ ಟವೆಲ್ ಹಾಕ್ತಾ ಇದ್ದಾರೆ ಅಂತ. ಯಾರಾಗ್ತಾರೆ ಮುಂದಿನ ನಾಯಕ ಅಂತ ಹೇಳುವಂಥದ್ದು? ಯಾಕಂತಂದ್ರೆ ಈಗ ಇದು ಒಂದು ಕ್ರೂಷಿಯಲ್ ಹಂತ, ಈಗಲೇ ನಿರ್ಧಾರ ಆಗಬಿಡತ್ತಾ? ಈ ವಿಚಾರ ಬಂದ ತಕ್ಷಣ ನಮಗೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋ ಮಾತು ನೆನಪಾಗುತ್ತೆ. ಮುಂದಿನ ನಾಯಕ ಅಂತ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಹೇಳಿದ್ರು. ಈಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇರತಕ್ಕಂತ ವಿಚಾರಗಳನ್ನ ನೋಡೋದಾದ್ರೆ ಇನ್ಸೈಡ್ ಸ್ಟೋರಿ ಏನಿದೆ ಅಂತ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಟಾರ್ಗೆಟ್ 2028 ರಾಜಕೀಯ ಶುರುವಾಗಿದೆ. ಇಬ್ಬರು ನಾಯಕರ ಹೆಸರು ಪೈಪೋಟಿಯಲ್ಲಿ ಇದೆ 2028ಕ್ಕೆ. ಮುಂದಿನ ಅವಧಿಯ ಸಿಎಂ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ನಾವು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಕೂಡ ಕೇಳಿದ್ದೇವೆ. ಇದೀಗ ಈ ಸಾರಿಯೂ ಕೂಡ ಒಂದು ವೇಳೆ ಅಧಿಕಾರ ಸಿಕ್ಕದೆ ಹೋದ್ರೆ, ಅಂದ್ರೆ ಸಿದ್ದರಾಮಯ್ಯನವರನ್ನೇ ಕಂಟಿನ್ಯೂ ಮಾಡಿದ್ರೆ ಡಿಕೆ ಶಿವಕುಮಾರ್ 2028ಕ್ಕೆ ಕಣ್ಣಿಟ್ಟು ಕೂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದಿಂದ ಸತೀಶ್ ಜಾರಕಿಹೊಳಿ ತಯಾರಾಗಿದ್ದಾರೆ. ಡಿಕೆ ಶಿವಕುಮಾರ್ ಕನಸಿಗೆ ತಣ್ಣೀರೆರಚಿಸುತ್ತಾರಾ ಸತೀಶ್ ಜಾರಕಿಹೊಳಿ? ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಪಡೆದು ಮುಂದೆ ಸಿಎಂ ಆಗೋ ಲೆಕ್ಕಾಚಾರ ಇದೆಯಾ? ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೆಪಿಸಿಸಿ ಅಧ್ಯಕ್ಷಗಿರಿಗೂ ಕೂಡ ಕೇಳಿ ಬರ್ತಾ ಇದೆಯಾ? ಬಹಳ ಕ್ಲಿಯರ್ ಆಗಿ ಈಗ ಕೇವಲ ಇದು ಮಾತ್ರವಲ್ಲ 2028ಕ್ಕೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಈಗಲೇ ಟವೆಲ್ ಹಾಕ್ತಾ ಇದ್ದಾರೆ ಅಂತ. ಯಾರಾಗ್ತಾರೆ ಮುಂದಿನ ನಾಯಕ ಅಂತ ಹೇಳುವಂಥದ್ದು? ಯಾಕಂತಂದ್ರೆ ಈಗ ಇದು ಒಂದು ಕ್ರೂಷಿಯಲ್ ಹಂತ, ಈಗಲೇ ನಿರ್ಧಾರ ಆಗಬಿಡತ್ತಾ? ಈ ವಿಚಾರ ಬಂದ ತಕ್ಷಣ ನಮಗೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋ ಮಾತು ನೆನಪಾಗುತ್ತೆ.
ಮುಂದಿನ ನಾಯಕ ಅಂತ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಹೇಳಿದ್ರು. ಈಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇರತಕ್ಕಂತ ವಿಚಾರಗಳನ್ನ ನೋಡೋದಾದ್ರೆ ಇನ್ಸೈಡ್ ಸ್ಟೋರಿ ಏನಿದೆ ಅಂತ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಟಾರ್ಗೆಟ್ 2028 ರಾಜಕೀಯ ಶುರುವಾಗಿದೆ. ಇಬ್ಬರು ನಾಯಕರ ಹೆಸರು ಪೈಪೋಟಿಯಲ್ಲಿ ಇದೆ 2028ಕ್ಕೆ. ಮುಂದಿನ ಅವಧಿಯ ಸಿಎಂ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ನಾವು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಕೂಡ ಕೇಳಿದ್ದೇವೆ. ಇದೀಗ ಈ ಸಾರಿಯೂ ಕೂಡ ಒಂದು ವೇಳೆ ಅಧಿಕಾರ ಸಿಕ್ಕದೆ ಹೋದ್ರೆ ಅಂದ್ರೆ ಸಿದ್ದರಾಮಯ್ಯನವರನ್ನೇ ಕಂಟಿನ್ಯೂ ಮಾಡಿದ್ರೆ ಡಿಕೆ ಶಿವಕುಮಾರ್ 2028ಕ್ಕೆ ಕಣ್ಣಿಟ್ಟು ಕೂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದಿಂದ ಸತೀಶ್ ಜಾರಕಿಹೊಳಿ ತಯಾರಾಗಿದ್ದಾರೆ. ಡಿಕೆ ಶಿವಕುಮಾರ್ ಕನಸಿಗೆ ತಣ್ಣೀರೆರಚ್ತಾರಾ ಸತೀಶ್ ಜಾರಕಿಹೊಳಿ? ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಪಡೆದು ಮುಂದೆ ಸಿಎಂ ಆಗೋ ಲೆಕ್ಕಾಚಾರ ಇದೆಯಾ? ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೆಪಿಸಿಸಿ ಅಧ್ಯಕ್ಷಗಿರಿಗೂ ಕೂಡ ಕೇಳಿ ಬರ್ತಾ ಇದೆಯಾ? ಬಹಳ ಕ್ಲಿಯರ್ ಆಗಿ ಈಗ ಕೇವಲ ಇದು ಮಾತ್ರವಲ್ಲ, 2028ಕ್ಕೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಈಗಲೇ ಟವೆಲ್ ಹಾಕ್ತಾ ಇದ್ದಾರೆ ಅಂತ. ಯಾರಾಗ್ತಾರೆ ಮುಂದಿನ ನಾಯಕ ಅಂತ ಹೇಳುವಂಥದ್ದು? ಯಾಕಂತಂದ್ರೆ ಈಗ ಇದು ಒಂದು ಕ್ರೂಷಿಯಲ್ ಹಂತ, ಈಗಲೇ ನಿರ್ಧಾರ ಆಗಬಿಡತ್ತಾ? ಈ ವಿಚಾರ ಬಂದ ತಕ್ಷಣ ನಮಗೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋ ಮಾತು ನೆನಪಾಗುತ್ತೆ. ಮುಂದಿನ ನಾಯಕ ಅಂತ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಹೇಳಿದ್ರು. ಈಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇರತಕ್ಕಂತ ವಿಚಾರಗಳನ್ನ ನೋಡೋದಾದ್ರೆ ಇನ್ಸೈಡ್ ಸ್ಟೋರಿ ಏನಿದೆ ಅಂತ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಟಾರ್ಗೆಟ್ 2028 ರಾಜಕೀಯ ಶುರುವಾಗಿದೆ. ಇಬ್ಬರು ನಾಯಕರ ಹೆಸರು ಪೈಪೋಟಿಯಲ್ಲಿ ಇದೆ 2028ಕ್ಕೆ. ಮುಂದಿನ ಅವಧಿಯ ಸಿಎಂ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ನಾವು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಕೂಡ ಕೇಳಿದ್ದೇವೆ. ಇದೀಗ ಈ ಸಾರಿಯೂ ಕೂಡ ಒಂದು ವೇಳೆ ಅಧಿಕಾರ ಸಿಕ್ಕದೆ ಹೋದ್ರೆ ಅಂದ್ರೆ ಸಿದ್ದರಾಮಯ್ಯನವರನ್ನೇ ಕಂಟಿನ್ಯೂ ಮಾಡಿದ್ರೆ ಡಿಕೆ ಶಿವಕುಮಾರ್ 2028ಕ್ಕೆ ಕಣ್ಣಿಟ್ಟು ಕೂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದಿಂದ ಸತೀಶ್ ಜಾರಕಿಹೊಳಿ ತಯಾರಾಗಿದ್ದಾರೆ. ಡಿಕೆ ಶಿವಕುಮಾರ್ ಕನಸಿಗೆ ತಣ್ಣೀರೆರಚ್ತಾರಾ ಸತೀಶ್ ಜಾರಕಿಹೊಳಿ? ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಪಡೆದು ಮುಂದೆ ಸಿಎಂ ಆಗೋ ಲೆಕ್ಕಾಚಾರ ಇದೆಯಾ? ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೆಪಿಸಿಸಿ ಅಧ್ಯಕ್ಷಗಿರಿಗೂ ಕೂಡ ಕೇಳಿ ಬರ್ತಾ ಇದೆಯಾ? ಬಹಳ ಕ್ಲಿಯರ್ ಆಗಿ ಈಗ ಕೇವಲ ಇದು ಮಾತ್ರವಲ್ಲ, 2028ಕ್ಕೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಈಗಲೇ ಟವೆಲ್ ಹಾಕ್ತಾ ಇದ್ದಾರೆ ಅಂತ. ಯಾರಾಗ್ತಾರೆ ಮುಂದಿನ ನಾಯಕ ಅಂತ ಹೇಳುವಂಥದ್ದು? ಯಾಕಂತಂದ್ರೆ ಈಗ ಇದು ಒಂದು ಕ್ರೂಷಿಯಲ್ ಹಂತ, ಈಗಲೇ ನಿರ್ಧಾರ ಆಗಬಿಡತ್ತಾ? ಈ ವಿಚಾರ ಬಂದ ತಕ್ಷಣ ನಮಗೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋ ಮಾತು ನೆನಪಾಗುತ್ತೆ. ಮುಂದಿನ ನಾಯಕ ಅಂತ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಹೇಳಿದ್ರು. ಈಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇರತಕ್ಕಂತ ವಿಚಾರಗಳನ್ನ ನೋಡೋದಾದ್ರೆ ಇನ್ಸೈಡ್ ಸ್ಟೋರಿ ಏನಿದೆ ಅಂತ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಟಾರ್ಗೆಟ್ 2028 ರಾಜಕೀಯ ಶುರುವಾಗಿದೆ. ಇಬ್ಬರು ನಾಯಕರ ಹೆಸರು ಪೈಪೋಟಿಯಲ್ಲಿ ಇದೆ 2028ಕ್ಕೆ. ಮುಂದಿನ ಅವಧಿಯ ಸಿಎಂ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ನಾವು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಕೂಡ ಕೇಳಿದ್ದೇವೆ. ಇದೀಗ ಈ ಸಾರಿಯೂ ಕೂಡ ಒಂದು ವೇಳೆ ಅಧಿಕಾರ ಸಿಕ್ಕದೆ ಹೋದ್ರೆ ಅಂದ್ರೆ ಸಿದ್ದರಾಮಯ್ಯನವರನ್ನೇ ಕಂಟಿನ್ಯೂ ಮಾಡಿದ್ರೆ ಡಿಕೆ ಶಿವಕುಮಾರ್ 2028ಕ್ಕೆ ಕಣ್ಣಿಟ್ಟು ಕೂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದಿಂದ ಸತೀಶ್ ಜಾರಕಿಹೊಳಿ ತಯಾರಾಗಿದ್ದಾರೆ. ಡಿಕೆ ಶಿವಕುಮಾರ್ ಕನಸಿಗೆ ತಣ್ಣೀರೆರಚ್ತಾರಾ ಸತೀಶ್ ಜಾರಕಿಹೊಳಿ? ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಪಡೆದು ಮುಂದೆ ಸಿಎಂ ಆಗೋ ಲೆಕ್ಕಾಚಾರ ಇದೆಯಾ? ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೆಪಿಸಿಸಿ ಅಧ್ಯಕ್ಷಗಿರಿಗೂ ಕೂಡ ಕೇಳಿ ಬರ್ತಾ ಇದೆಯಾ? ಬಹಳ ಕ್ಲಿಯರ್ ಆಗಿ